ಈಗ ತಾನೇ ಬಂದೆ ನೋಡ್ರಿ, ನಮ್ಮ ಅವಸ್ಥೆ ನೋಡ್ರಿ ಒಳ್ಳೆ ಹೆಂಗೈತಂತ. ರೇನ್ಕೋಟ್ ಹಾಕೊಂಡು ಮನೆಯಲ್ಲಿ ಪ್ಯಾಂಟ್ ಎಲ್ಲ ನೆನೆಸ್ಕೊಂಡು ನಮ್ಮ ಏನು ಜೀವನನ ಗುರು ನಮ್ದೊಂದು ಜೀವನನ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತೀವಿ, ಬರ್ಬೇಕಾದ್ರೆ ಹಿಂಗೆ ಬರ್ತೀವಿ. ಈ ಆಫೀಸ್ಗೆ ಹೋದಾಗ ಸ್ಟಾರ್ಟ್ ಮಾಡಿದಾಗಿಂದ ಮಾಸ್ಕ್ ಹಾಕೊಂಡು ಮಾತಾಡ್ತೀವಿ. ಬೂಮ್ ನೋಡ್ರಿ ನಮ್ಮ ಅವಸ್ಥೆನ. ಮಳೆ ಗಾಳಿ ಬಿಸಿಲು. ಈ ಆಫೀಸ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಜೀವನ ಮೇಲೆ ಆಸಕ್ತಿನೇ ಹೋಯ್ತೈತೆ. ಬೆಳಿಗ್ಗೆ ಆದರೆ ಆಫೀಸ್, ಸಂಜೆ ಆದರೆ ಆಫೀಸ್ ಬಿಟ್ಟು ಜೀವನನೇ ಇಲ್ಲ. ಅರ್ಧ ಆಫೀಸು, ಆಮೇಲೆ ಇನ್ನರ್ಧ ಟ್ರಾಫಿಕ್ಕು, ಅಷ್ಟೇ. ಇದೊಂದು ಜೀವನನ, ಇದೊಂದು ಬದುಕಿ. ನೀವ್ಯಾರ ಈ ಥರ ಅನ್ಭವಿಸ್ತಾ ಇದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಅವನ ಅಜ್ಜಿ ಮಳೆ, ಅಯ್ಯೋ ಹಗಲೋ ಗುರು, ರೋಡ್ ತುಂಬ ಬರೀ ಗುಂಡಿ ಏನೈತೆ, ಗುಂಡಿನೇ ಐತೆ. ಜೀವನದಲ್ಲಿ ಮಾತ್ರ ಗುಂಡಿ ಐತೆ ಅಂದ್ಕೊಂಡಿರೋರು. ನಾವು ಓಡಾಡೋ ರೋಡಲ್ಲೂ ಗುಂಡಿನೇ. ಯಾವ ಗುಂಡಿ ಅಂತ ಮುಚ್ಚೋಣ? ಜೀವನದ ಗುಂಡಿ ಮುಚ್ಚೋಣ ಅಥವಾ ರೋಡ್ಗಳ ಗುಂಡಿ ಮುಚ್ಚೋದ? ರೋಡ್ಗಳ ಗುಂಡಿ ಸರ್ಕಾರದವ್ರು ಮುಚ್ಚಬೇಕು, ಅವ್ರು ನನ್ನ ಮಕ್ಕಳಂತೂ ಮಾಡಲ್ಲ. ಬರ್ತಾ ಇದ್ದೀವಿ, ಅಲ್ಲಿ ಏನು ಗಾಡೀಲಿ ಆ ಗುಂಡಿ ಎಲ್ಲೈತಂತನೋ ಕಾಣಿಸಲ್ಲ. ಎಲ್ಲ ನೀರು ತುಂಬಿಕೊಂಡು ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿರುತ್ತೆ, ಗಲೀಜು ನೀರು ಎಲ್ಲ ಆರ್ಬಿಟ್ಟು ಇರಿಟೇಟ್ ಆಗ್ತಾಯಿತ್ತು. ಅದಕ್ಕೆ ಹೋಗಿ ಇವಾಗ ಸ್ನಾನ ಮಾಡ್ಕೊಬಂದೆ. ಈಗ ಸ್ವಲ್ಪ ಕಾಮ್ ಆಗೋಣ ಒಂದು ಸ್ವಲ್ಪ ಹೊತ್ತಿಗಾದ್ರು ಅಂತ ಯೋಗ ಮಾಡ್ತಾಯಿದ್ದೀನಿ. ಲೈಕ್ ಯೋಗ ಅಂತೇಳಿದ್ರೆ ಕಾಲು ತೆಗೆದು ತಲೆ ಮೇಲೆಲ್ಲ ಹಾಕ್ಕೊಳ್ಳೋಷ್ಟು ಅಷ್ಟೆಲ್ಲ ಕಲ್ತಿಲ್ಲ. ಇವಾಗ ನನ್ನ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಮಾಡಿ ಇವಾಗ ನೆಕ್ಸ್ಟ್ ಬಂದು ಸಿಗ್ತೀನಿ, ಓಕೆನಾ? ಇವಾಗ ಯೋಗ ಮುಗೀತು, ಯೋಗ ಮಾಡೋಂಗೆ ಮುಗೀತು. ಇವಾಗ ಮನೆ ಒರೆಸೋ ಕಾರ್ಯಕ್ರಮ. ಜೀವನ ಎಷ್ಟು ಕಷ್ಟ ನಿಜವಾಗೂ. ಯಾರ್ಯಾರೋ ಅಪ್ಪ ಅಮ್ಮನ ಜೊತೆ ಇದ್ದೀರಾ, ಇನ್ನೂ ಕೆಲ್ಸಕ್ಕೆ ಹೋಗ್ತಿರೋರು, ಹೋಗ್ತಿಲ್ದೇ ಇರೋರು, ಮತ್ತು ಊರು ಬಿಟ್ಟು ಹೊರಗಡೆ ಇರೋರು ಪಾಪ ಅದರಲ್ಲೂ ಊರು ಬಿಟ್ಟು ಹೊರಗಡೆ ಬಂದು ಒಬ್ಬರೇ ಇರೋದು. ಪಿ ಜಿಲಾದರೆ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಆದರೂ ಕಷ್ಟನೇ ಮನೆ ಬಿಟ್ಟಿರೋದು. ಆದರೆ ಒಂದು ಸ್ವಲ್ಪ ತಲೆನೋವು ಕಮ್ಮಿ ಇರುತ್ತೆ, ತಲೆ ಬಿಸಿ ಕಮ್ಮಿ ಇರುತ್ತೆ. ಆದರೆ ಈ ಥರ ಬಂದು ಹೊರಗಡೆ ಬಂದು ಒಬ್ಬರೇ ಇಂಡಿಪೆಂಡೆಂಟಾಗಿ ಲೀಡ್ ಮಾಡ್ತಾ ಇರೋ ಲೈಫ್ ತುಂಬ ಕಷ್ಟ ಇರುತ್ತೆ. ನೋಡಿದ್ರೆ ಸುಲಭ ಅಂತೂ ಇರೋಲ್ಲ. ನೋಡಿದ್ರೆ ಇಂಡಿಪೆಂಡೆಂಟ್ ಅಂತ ವರ್ಡ್ ಯೂಸ್ ಮಾಡಲ್ಲ, ಬಿಕಾಸ್ ಒಂದಲ್ಲ ಒಂಥರ ನಾವು ಒಬ್ಬರ ಮೇಲೆ ಡಿಪೆಂಡ್ ಹಾಗೇ ಇರ್ತೀವಿ. ನೋಡಿದ್ರೆ ಏನಂತಾರೆ, ನಿಮ್ಗೇನರ ಆರಾಮಾಗಿರ್ತೀರ, ಹೇಳೋರಿಲ್ಲ ಕೇಳೋರಿಲ್ಲ, ನೀನು ಆ ಥರ ಇದ್ದು ಆಮೇಲೆ ಮಾತಾಡು, ಆಯಿತಾ? ಇದು ಆ ಥರ ಮಾತಾಡೋರ್ಗೆ ಹೇಳ್ತಾಯಿದ್ದೀನಿ ಅಷ್ಟೇ. ಸರಿ, ಇವಾಗ ಮನೆ ಒರೆಸ್ಬೇಕು. ಮನೆ ಒರೆಸಿ ಮತ್ತೊಮ್ಮೆ ಸಿಗಮ್ಮ. ಸಾಕಾಯ್ತಪ್ಪ. ಇವಾಗ ಮನೆ ಒರೆಸಿ ಪಾತ್ರೆ ತೊಳೆದು ಇವಾಗ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ದೋಸೆ ಹಾಕೋತೀನಿ, ದೋಸೆ ಇಟ್ಟೈತೆ, ಅದಕ್ಕೆ ದೋಸೆ ಹಾಕೋತೀನಿ. ಸಾಂಬಾರು ಐತೆ, ತಿಂದ್ಬಿಟ್ಟು ದಬಾಕೊಳ್ಳೋದು ಇಷ್ಟು. ನಾನು ಮೊಟ್ಟೆ ದೋಸೆ ಮಾಡ್ತೀನಿ, ಆಯಿತಾ? ಹಿಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಆದರೆ ಫುಲ್ ಇವಾಗೇನೋ ತೋರಿಸಲ್ಲ. ಇದಕ್ಕೆ ನೀಟಾಗಿ ಸ್ವಲ್ಪ ವ್ಯೂಸ್ ಬಂದರೆ ತೋರಿಸ್ತೀನಿ, ತೋರಿಸಲ್ಲ ಹೋಗ್ರಿ. ನೋಡಿ, ಇಲ್ಲಿ ಮೊಟ್ಟೆ ದೋಸೆ ಸೂಪರಾಗಿರುತ್ತೆ. ಅದು ಫುಲ್ ಬೆಂದ್ಮೇಲೆ ತೋರಿಸ್ತೀನಿ. ಈಗ ಮುಚ್ಚಬೇಕು. ನೋಡಿ ಹೇಗೆ ಬಂದಿದೆ ನನ್ನ ಮೊಟ್ಟೆ ದೋಸೆ. ಸರಿ, ಈಗ ನಾನು ಊಟ ಮಾಡಿ ದಬಾಕೋತೀನಿ. ನೀವೆಲ್ಲರೂ ದಬಾಕೊಳ್ಳಿ. ಒಳ್ಳೆ ನಿದ್ದೆ ಬರಲಿ. ಗುಡ್ ನೈಟ್ ಸ್ವೀಟ್ ಅಂಡ್ ಶೇಖರ್. ಬಾಯ್ ಬಾಯ್. ಲವ್ ಯು ಆಲ್.